Dear children, schools have not been started due to corona's pandemic. The Department of Education has started lessons on Chandan TV for the perspective of children's education. Now I have discussed the poem of Grandma Climbs a Tree, which I recently broadcast on Chandan TV. I tell you how to write a summary of verse by simply explaining its questions in the poem and summary. If everyone is listening and practicing, you get definitely 4 marks. ಆತ್ಮೀಯ ವಿದ್ಯಾರ್ಥಿಗಳೇ, ನಾನೀಗ ಗ್ರ್ಯಾಂಡ್ಮಾ ಕ್ಲೈಮ್ಸ್ ಅ ಟ್ರೀ ಪದ್ಯದ ಚಿಕ್ಕ ಚಿಕ್ಕ ಪ್ರಶ್ನೆಗಳನ್ನು ಕನ್ನಡ ಸಹಿತವಾಗಿ ವಿವರಣೆ ನೀಡಲಿದ್ದೇನೆ. ನೀವು ಗಮನವಿಟ್ಟು ಆಲಿಸಿ, ಅರ್ಥ ಮಾಡಿಕೊಂಡರೆ ಸಾಕು. ಈ ಪದ್ಯದ ಮೇಲೆ ಕೇಳುವ 4 ಅಂಕದ ಪ್ರಶ್ನೆಗೆ ಸರಾಗವಾಗಿ ಉತ್ತರಿಸುವಿರಿ. The poet calls his grandmother a genius. Why? ಕವಿ ತನ್ನ ಅಜ್ಜಿಯನ್ನು ಪ್ರತಿಭಾವಂತೆ ಎಂದು ಕರೆದರು, ಏಕೆ? ಉತ್ತರ: She could climb any kind of tree, spreading or high, even at the age of 62 years. ಅಜ್ಜಿ ತನ್ನ 62ನೇ ವಯಸ್ಸಿನಲ್ಲಿಯೂ ಸಹ ಗಿಡ ಮರಗಳನ್ನು ವೇಗವಾಗಿ ಮತ್ತು ಸರಾಗವಾಗಿ ಏರ್ತಾ ಇದ್ದಳು. ಅದಕ್ಕೋಸ್ಕರ ಕವಿ ಅವಳನ್ನು ಪ್ರತಿಭಾವಂತೆ ಅಂತೇಳಿ ಕರೆದರು. Who taught her climb the trees? Did she like it? ಅಜ್ಜಿಗೆ ಗಿಡಗಳನ್ನು ಏರುವುದನ್ನು ಯಾರು ಕಲಿಸಿದರು? ಅದು ಅವಳಿಗೆ ಇಷ್ಟ ಇತ್ತ? ಉತ್ತರ: She had learned to climb trees from her loving brother at the age of 6 years. She would be happier in a tree than in a lift. ಅಜ್ಜಿ ಗಿಡ ಮರಗಳನ್ನು ಏರಲಿಕ್ಕೆ ತನ್ನ ಸಹೋದರನಿಂದ ಕಲಿತಳು. ಅವಳ 6ನೇ ವಯಸ್ಸಿನಲ್ಲಿ ಗಿಡಗಳನ್ನು ಏರುವುದೆಂದರೆ ಅವಳಿಗೆ ಲಿಫ್ಟ್ನಲ್ಲಿ ಹೋದಂತೆ ಭಾಸ ಆಗ್ತಿತ್ತು. ವಾಟ್ ಡಿಡ್ ದ ಫ್ಯಾಮಿಲಿ ಮೆಂಬರ್ಸ್ ಸಜೆಸ್ಟ್ ಹರ್? ಅಜ್ಜಿಯ ಕುಟುಂಬಸ್ಥರು ಅಜ್ಜಿಗೆ ಯಾವ ಸಲಹೆ ನೀಡಿದರು? ಎವ್ರಿ ಒನ್ ಇನ್ ದ ಫ್ಯಾಮಿಲಿ ಸಜೆಸ್ಟೆಡ್ ಹರ್ ಟು ಸ್ಟಾಪ್ ಕ್ಲೈಂಬಿಂಗ್ ಟ್ರೀಸ್ ಆ್ಯಂಡ್ ಗ್ರೌ ಓಲ್ಡ್ ಗ್ರೇಸ್ಫುಲಿ. ಅಜ್ಜಿಗೆ ವಯಸ್ಸಾಗಿರೋದ್ರಿಂದ ಇನ್ನು ಮುಂದೆ ಗಿಡಗಳನ್ನು ಏರುವುದು ಬೇಡ ಅಂತಕ್ಕಂಥ ಸಲಹೆಯನ್ನು ಫ್ಯಾಮಿಲಿಯ ಎಲ್ಲ ಸದಸ್ಯರು ಹೇಳಿದರು. ವಾಟ್ ಡಿಡ್ ಫ್ಯಾಮಿಲಿ ಮೆಂಬರ್ಸ್ ಫಿಯರ್? ಅಜ್ಜಿಯ ಕುಟುಂಬಸ್ಥರು ಏಕೆ ಭಯಪಟ್ಟಿದ್ದರು? ಆನ್ಸರ್: ಎವ್ರಿ ಒನ್ ಫಿಯರ್ ದ್ಯಾಟ್ ಇಫ್ ಹರ್ ಆ್ಯಕ್ಟ್ ಆಫ್ ಕ್ಲೈಂಬಿಂಗ್ ಟ್ರೀಸ್ ಕಂಟಿನ್ಯೂಡ್, ಶಿ ವುಡ್ ಫಾಲ್ ಫ್ರಾಮ್ ದ ಟ್ರೀ ಒನ್ ಡೇ. ಅಜ್ಜಿ ಹೀಗೆ ಮರ ಹತ್ತುವುದನ್ನು ಮುಂದುವರಿಸಲ್ಪ ಅಂತಂದರೆ ಅವಳು ಒಂದಿಲ್ಲ ಒಂದಿನ ಗಿಡದಿಂದ ಬೀಳಬಹುದು ಅಂತಕ್ಕಂತಹ ದಿಶೆ ಒಳಗೆ ಕುಟುಂಬಸ್ಥರೆಲ್ಲರೂ ಹೆದರಿದ್ದರು. ಎಸ್. ವಾಟ್ ಡಿಡ್ ಗ್ರ್ಯಾನಿ ಡೂ ವೆನ್ ನೋ ಒನ್ ವಾಸ್ ಆಟ್ ಹೋಮ್? ಎಸ್. ಮನೆಯಲ್ಲಿ ಯಾರೂ ಇಲ್ಲದಾಗ ಅಜ್ಜಿಗೆ ಏನಾಯಿತು? ಒನ್ ಡೇ ವೆನ್ ನೋ ಒನ್ ವಾಸ್ ಆಟ್ ಹೋಮ್, ಗ್ರ್ಯಾನಿ ಕ್ಲೈಂಬ್ಡ್ ಅ ಟ್ರೀ ಬಟ್ ಕುಡ್ ನಾಟ್ ಕಮ್ ಡೌನ್. ಒಂದಿನ ಮನೆಯಲ್ಲಿ ಯಾರೂ ಇಲ್ಲದಾಗ ಅಜ್ಜಿ ಗಿಡ ಏರಿಯೇ ಬಿಟ್ಟಳು, ಆದರೆ ಇಳಿಯಲಾಗಲಿಲ್ಲ. ಅಲ್ಲಿ ಅವಳು ಬೀಳ್ತಾಳೆ ಅನ್ನುವಂಥದ್ದು. ನೆಕ್ಸ್ಟ್ ಕ್ವಶನ್: ವಾಟ್ ಡಿಡ್ ದ ಡಾಕ್ಟರ್ ರೆಕಮೆಂಡ್? ಡಾಕ್ಟರ್ ಅಜ್ಜಿಗೆ ಯಾವ ಸಲಹೆ ನೀಡಿದರು? ಆನ್ಸರ್: ದ ಡಾಕ್ಟರ್ ಟುಕ್ ಹರ್ ಟೆಂಪರೇಚರ್ ಆ್ಯಂಡ್ ರೆಕಮೆಂಡೆಡ್ ಅ ವೀಕ್ಸ್ ಬೆಡ್ ರೆಸ್ಟ್. ಡಾಕ್ಟರ್ ಅಜ್ಜಿಯನ್ನು ಪರೀಕ್ಷಿಸಿ 1 ವಾರಗಳ ಕಾಲ ಬೆಡ್ ರೆಸ್ಟನ್ನು ಮಾಡಬೇಕು ಅಂತೇಳಿ ಹೇಳಿದರು. ನೆಕ್ಸ್ಟ್ ಕ್ವಶನ್: ಹೌ ವಾಸ್ 1 ವೀಕ್ಸ್ ರೆಸ್ಟ್ ಫಾರ್ ಗ್ರ್ಯಾನಿ? ಅಜ್ಜಿ 1 ವಾರಗಳ ಕಾಲ ಯಾವ ರೀತಿಯಾಗಿ ಕಳೆದಳು ಅನ್ನುವಂಥದ್ದು. ಫಾರ್ ಗ್ರ್ಯಾನಿ ಇಟ್ ವಾಸ್ ಲೈಕ್ ಅ ಬ್ರೀಫ್ ಸೀಸನ್ ಇನ್ ಹೆಲ್. ಎಸ್. ಅಜ್ಜಿ 1 ವಾರಗಳ ಕಾಲ ಬೆಡ್ ರೆಸ್ಟ್ ಹೇಗಿತ್ತಪ್ಪ ಅಂತಂದರೆ ಅವಳು ಜೈಲಿನಲ್ಲಿ ಕಳೆದಂತೆ ಭಾಸವಾಗುತ್ತಿತ್ತು ಅನ್ನುವಂಥದ್ದು. ವಾಟ್ ಡಿಡ್ ಗ್ರ್ಯಾನಿ ಆಸ್ಕ್ ಹರ್ ಸನ್? ವಾಟ್ ಡಿಡ್ ಗ್ರ್ಯಾನಿ ಆಸ್ಕ್ ಹರ್ ಸನ್? ಅಜ್ಜಿ ತನ್ನ ಮಗನಿಗೆ ಏನು ಹೇಳಿದಳು ಅನ್ನುವಂಥದ್ದು. ಗ್ರ್ಯಾನಿ ಆಸ್ಕ್ಡ್ ಹರ್ ಸನ್ ಟು ಬಿಲ್ಡ್ ಅ ಟ್ರೀ ಹೌಸ್. ಗ್ರ್ಯಾನಿ ಆಸ್ಕ್ಡ್ ಹರ್ ಸನ್ ಟು ಬಿಲ್ಡ್ ಅ ಟ್ರೀ ಹೌಸ್. ಅಜ್ಜಿ ಮಗನಿಗೆ ಗಿಡದ ಮೇಲೊಂದು ಮನೆ ಕಟ್ಟಿಕೊಡುವಂತೆ ಹೇಳಿದಳು ಅನ್ನುವಂಥದ್ದು. ಹೂ ಅಸಿಸ್ಟೆಡ್ ದ ಸನ್
to complete task. ಅಜ್ಜಿ ಮಗನ ಕೆಲಸಕ್ಕೆ ಸಹಾಯ ಮಾಡಿದವರು ಯಾರು? ದ ಪಾಯಿಟ್ ರಸ್ಕಿನ್ ಬಾಂಡ್. ಹೌ ಕ್ಯಾನ್ ಯು ಸೇ ದ್ಯಾಟ್ ಗ್ರ್ಯಾನೀಸ್ ಸನ್ ವಾಸ್ ಡ್ಯೂಟಿಫುಲ್? ಅಜ್ಜಿಯ ಮಗ ತನ್ನ ಕರ್ತವ್ಯವನ್ನು ಹೇಗೆ ನಿಭಾಯಿಸಿದರೆಂದು ಹೇಳುವಿರಿ? ಹಿ ಮೇಡ್ ಅ ಟ್ರೀ ಹೌಸ್ ವಿತ್ ಡೋರ್ ಆ್ಯಂಡ್ ವಿಂಡೋಸ್ ಫಾರ್ ಹಿಸ್ ಮದರ್. ಅಜ್ಜಿಯ ಮಗ ಗಿಡದ ಮೇಲೆ ಅಂದವಾಗಿರತಕ್ಕಂಥ ಮನೆಯನ್ನು ಕಟ್ಟಿದರು. ಅದಕ್ಕೆ ತುಂಬ ಸೊಗಸಾದ ಕಿಟಕಿ ಡೋರ್ಗಳನ್ನು ಸಹ ಹಚ್ಚಿದ್ರು. ಹೌ ಡಿಡ್ ಗ್ರ್ಯಾನಿ ಎಂಜಾಯ್ ಹರ್ ಲೈಫ್ ಆನ್ ದ ಟ್ರೀ ಹೌಸ್? ಅಜ್ಜಿ ಗಿಡದ ಮೇಲಿನ ತನ್ನ ಮನೆಯಲ್ಲಿ ಹೇಗೆ ಖುಷಿಯಾಗಿದ್ದಳು? ಉತ್ತರ: ದ ಗ್ರ್ಯಾನಿ ಶಿಫ್ಟೆಡ್ ಹರ್ ನ್ಯೂ ಹೌಸ್. ದ ಪೊಯಿಟ್ ವುಡ್ ಕ್ಲೈಂಬ್ ಎವ್ರಿ ಡೇ ಟು ಹರ್ ರೂಮ್ ವಿತ್ ಫುಡ್ ಆ್ಯಂಡ್ ಡ್ರಿಂಕ್. ದೇ ಬೋತ್ ಸ್ಯಾಟ್ ದೇರ್ ಆ್ಯಂಡ್ ಎಂಜಾಯ್ಡ್ ದ ಗ್ಲಾಸ್ ಆಫ್ ಶೆರಿ. ಅಜ್ಜಿ ತನ್ನ ಹೊಸ ಮನೆಗೆ ಶಿಫ್ಟ್ ಆದ ಮೇಲೆ ತನ್ನ ಮಗನೊಂದಿಗೆ ರುಚಿಯಾದ ಊಟ ಮತ್ತು ಶೆರಿ ಕುಡಿಯುತ್ತಾ ಸಂತೋಷವಾಗಿ ಕಾಲ ಕಳೆದಳು ಅನ್ನುವಂಥದ್ದು. ಆತ್ಮೀಯ ವಿದ್ಯಾರ್ಥಿಗಳೇ, ನೀವೀಗಾಗಲೇ ಈ ಪದ್ಯದ ಪ್ರಶ್ನೆಗಳಿಗೆ ಉತ್ತರ ಬರೆಯುವಲ್ಲಿ ಸಫಲರಾಗಿದ್ದೀರಿ ಎಂದ ಮೇಲೆ ಪದ್ಯದ ಇಡೀ ಸಾರವನ್ನು ಪ್ರಶ್ನೆಗಳನ್ನು ಬಿಟ್ಟು ಕೇವಲ ಉತ್ತರಗಳನ್ನು ಮಾತ್ರ ಬರೆಯುತ್ತಾ ಹೋಗಿ. ಇದೇ ಪದ್ಯದ ಸಾರಾಂಶ. ಸಮರಿ ಆಫ್ ದ ಪೋಯಮ್. ಡೆಫಿನೆಟ್ಲಿ ಯು ಗೆಟ್ 4 marks. Grandma Climbs a Tree is written by Ruskin Bond. He said Grandma was a genius because she could climb any kind of tree, spreading or high, at the age of 62 years. She had learned to climb trees from her loving brother at the age of 6 years. Everyone family member suggested her to stop climbing trees and grow old gracefully. One day, Grandma climbed a tree but could not come down. When she fell down, doctor advised 1 week bed rest. After rescue, she called her son to build a new house on top of the tree. He made a new house on top of the tree with doors and windows for his mother. The granny shifted a new house and they both sat there, enjoyed the glass of sherry.